ಬೀಳುಕೊಂಡನು ಈಳುಕೊಂಡನು ಮನೆಗೆ ಬಂದು ವಿಶಾಲಮತಿ ಚಿಂತಿಸಿದನು. ಆಸಿರಿಲೋಲ ಮಾಡಿದ ತಂತ್ರ ಮನದಲ್ಲಿ ನಟ್ಟು ಬೇರೂರಿ ಶ್ರೀಕೃಷ್ಣ ಬಿತ್ತಿದ ಬೀಜದ ಬಗೆಗೇ ಚಿಂತಿಸುತ್ತಾ ಮನೆಗೆ ಬಂದ ಪ್ರಾಜ್ಞನಾದ ಕರ್ಣ. ನಮ್ಮನ್ನೆಲ್ಲ ಜಳ್ಳು ಮಾಡಿಬಿಟ್ಟ ಕೃಷ್ಣ. ಅಕ್ಕಟ ಕಾಳು ಮಾಡಿದ ಬಾಳಲರಿಯದೆ ಕೆಟ್ಟ ಕೌರವೇಶ್ವರ ಕೆಟ್ಟ. ಕಾಳು ಮಾಡಿದನು ಅಗಟ ಕಾಳು ಮಾಡಿದನು ಅಗಡ ಕೌರವ ಬಾಳಲರಿಯದೆ ಕೆಟ್ಟನು ಕೌರವ ಬಾಳಲರಿಯದೆ ಕೆಟ್ಟನು. ಈ ಗೋಪಾಲ ಬರಿದೇ ಬಿಡನು ಜೀವವ ಕೊಲ್ಲದಿರನು. ಈ ಗೋಪಾಲ ಬರಿದೇ ಬಿಡನು ಜೀವವ ಕೊಳ್ಳದಿರನೆಲ್ಲ. ಸಂಧಿ ಮಾಡಿಕೊಂಡು ಸಮಾಧಾನದಿಂದ ಇರಲು ಎಂಥ ಅವಕಾಶವನ್ನು ಕೊಟ್ಟ ಶ್ರೀಕೃಷ್ಣ. ಎಷ್ಟನ್ನು ಬಿಟ್ಟು ಕೊಟ್ಟ ಅಬ್ಬ. ಆದರೆ ಉಪಯೋಗಿಸಿಕೊಳ್ಳಲಿಲ್ಲ ದುರ್ಯೋಧನ. ಸುಮ್ಮನೆ ಬಿಡುವುದಿಲ್ಲ ಈ ಗೋಪಾಲ. ಹುರಿದು ಮುಕ್ಕಿಬಿಡುತ್ತಾನೆ ಹುರಿದು ಮುಕ್ಕಿಬಿಡುತ್ತಾನೆ. ಶಾಂತಿಗಾಗಿ ಬಂದ ಕೃಷ್ಣ ಸಮರಕ್ಕೆ ಮುಹೂರ್ತವನ್ನು ಇಟ್ಟು ಮರಳಬೇಕಾಯಿತು ಎಂದು ಕರ್ಣನ ಮನ ನೊಂದಿದ್ದೀತು. ಹೌದು, ನೊಂದಿದ್ದೀತು. ಜನಮೇಜಯ ಮಹಾರಾಜ ಒಂದು ದಿನ, ಅಂದು ಆದಿತ್ಯವಾರ, ಭಾಗೀರಥಿ ನದಿಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುತ್ತಾ ಗಾಯತ್ರಿ ಮಹಾಮಂತ್ರವನ್ನು ಜಪಿಸುತ್ತಿದ್ದಾನೆ ಕರ್ಣ. ವೀರ ರವಿಸುತನೊಂದು ದಿನ ರವಿವಾರದಲ್ಲಿ ಪರಿತೋಷಮಿಗೆ ಭಾಗೀರಥಿ ತೀರದಲ್ಲಿ ತಾದಂಗರ್ಘ್ಯವನ್ನು ಕೊಡುತ್ತ ಉದಾರ ಮನಸ್ಸಿನ ಕರ್ಣನನ್ನು ಕಾಣಬೇಕು ಎಂದು ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದಂತೆ ಕುಂತಿ ಅಲ್ಲಿಗೆ ಬಂದಳು. ಸೌರಮಂತ್ರವ ಜಪಿಸುತ್ತಿರಲು ಸೌರಮಂತ್ರವ ಜಪಿಸುತ್ತಿರಲು ಔದಾರ್ಯದ ಸುರದರುವ ಕುಂತಿ ನಾರಿ ಕಾಣಲು ಬಂದಳು. ಔದಾರ್ಯದ ಸುರದರುವ ಕುಂತಿ ನಾರಿ ಕಾಣಲು ಬಂದಳು. ಆತ್ಮಜನಿದ್ದ ನದಿಗಾಗಿ ಕರ್ಣ ಆಹ್ನಿಕ ಮಾಡುತ್ತಾ ಅರ್ಘ್ಯ ಕೊಡುತ್ತಾ ಇದ್ದದನ್ನು ನೋಡುತ್ತಾ ನಿಂತಳು. ಹಾಗೆಯೇ ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಾಳೆ ಕುಂತಿ. ಯುದ್ಧವು ಪ್ರಾರಂಭವಾಗುತ್ತಿದೆಯಲ್ಲ. ದಾಯಾದಿಗಳು ಜ್ಞಾತಿ ಬಾಂಧವರು ಅನ್ಯಾಯವಾಗಿ ಪರಸ್ಪರ ಹೊಡೆದಾಡಿ ಮಡಿಯುತ್ತಾರೆ. ಶ್ರೀಕೃಷ್ಣ ಯುದ್ಧವನ್ನು ತಪ್ಪಿಸಬೇಕೆಂದು ಮಾಡಿದ ಯತ್ನ ವಿಫಲ ಆಯಿತು. ಎಂಥ ವಿಪತ್ತು ಬಂದು ಒದಗುತ್ತದೆ. ಅಯ್ಯೋ, ನನ್ನ ಮಕ್ಕಳ ಗತಿ ಏನಾಗುವುದು ಎಂದು ಬಹಳವಾಗಿ ನೊಂದಳು. ಭೀಷ್ಮರು, ದ್ರೋಣರು, ಕರ್ಣ ಈ ಮೂವರೇ ಮಹಾಶೂರರು. ಭೀಷ್ಮ ದ್ರೋಣರು ಬಹುಶಃ ನನ್ನ ಮಕ್ಕಳನ್ನು ಕೊಲ್ಲಲಾರರು, ಮಕ್ಕಳು ಇವರನ್ನು ಕೊಲ್ಲಲಾರರು. ಆದರೆ ಕರ್ಣ ಪಾಪಿ ಕೌರವನ ಬಾಲಬಡುಕನಾಗಿ ಮಕ್ಕಳ ಮೇಲೆ ವಿಷ ಕಾರುತ್ತಿದ್ದಾನೆ. ಅರ್ಜುನನೆಂದರೆ ನಿಂತಲ್ಲಿ ಬೆಂಕಿ ಕಾರುತ್ತಾನೆ.
ಏನಾದರೂ ಮಾಡಿ ಇವನ ಮನಸ್ಸು ಮೆತು ಆಗುವಂತೆ ಮಾಡಬೇಕು ಎಂದು ಯೋಚಿಸುತ್ತಾ ಇದ್ದಳು. ಕರ್ಣ ಆಹ್ನಿಕಗಳನ್ನು ಮುಗಿಸಿಕೊಂಡು ಮೇಲೆ ಬಂದ. ನಿಂತಿದ್ದ ಸ್ತ್ರೀಯನ್ನ ಕಂಡು, ತಾಯಿ, ಇಗೋ ರಾಧೇಯ, ಅಧಿರಥನ ಮಗ ವಸುಷೇಣ ಎಂದು ಹೇಳಿಕೊಂಡು ದಂಡವತ್ ಪ್ರಣಾಮ ಮಾಡಿದ. ಅಲ್ಲ, ನೀನು ಅಧಿರಥ ರಾಧೆಯರ ಮಗ ಅಲ್ಲ, ನನ್ನ ಮಗ ಎಂದು ಹೇಳಿ ಕುಂತಿ ಬರಸೆಳೆದು ಬಿಗಿದಪ್ಪಿಕೊಂಡು ಕಂಬನಿಗರೆದಳು. ಕಣ್ಣೀರಿನ ಕೋಡಿ ಹರಿಯಿತು. ಮಗನೇ, ನೀನು ನನ್ನ ಮಗ, ಕಾನೀನನಾಗಿ ಹುಟ್ಟಿದೆ. ಸೂರ್ಯದೇವ ನಿನ್ನ ತಂದೆ. ನೀನು ನಿನ್ನ ಒಡ ಹುಟ್ಟಿದವರನ್ನು ತಿಳಿದುಕೊಳ್ಳದೆ ಅವರನ್ನು ದ್ವೇಷಿಸುತ್ತಿದ್ದೀಯ. ನೀಚ ಕೌರವನನ್ನ ಸೇವಿಸುತ್ತಿದ್ದೀಯ. ಕಂದ, ಕೌರವ ಅನುಭವಿಸುತ್ತಿರುವ ರಾಜ್ಯ ಅರ್ಜುನ ಗೆದ್ದು ಸೇರಿಸಿರುವುದು. ಪಾಂಡವರ ಜೊತೆ ಸೇರು. ನೀನು ಅರ್ಜುನನನ್ನ ಸ್ನೇಹ ಮಾಡಿಕೋ, ತಾಯಿಯನ್ನ ಸಂತೋಷಪಡಿಸು. ಇದು ಮಕ್ಕಳ ಧರ್ಮ ಅಲ್ಲವೇ ಕಂದ? ಮಕ್ಕಳ ಧರ್ಮ ಅಲ್ಲವೇ ಎಂದಳು ಕುಂತಿ. ಅಮ್ಮ, ನಿನ್ನ ಮಾತನ್ನು ನಂಬುತ್ತೇನೆ. ನಿನ್ನ ಮಾತಿನಂತೆ ನಡೆಯುವುದು ಧರ್ಮವೇ ಆಗುತ್ತದೆ. ಆದರೆ ಅಮ್ಮ, ಯಾವಾಗ ಅಮ್ಮ ಆಗಿ ನನ್ನನ್ನು ರಕ್ಷಿಸಬೇಕಿತ್ತೋ ಆಗ ನಿರ್ದಯಿಯಾಗಿ ನನ್ನನ್ನು ತೊರೆದೆ. ಈಗ ಮಗ ಪಾರ್ಥನಿಗೆ ಏನಾದೀತೋ ಎಂದು ಹೆದರಿ ಹೀಗೆ ಬಂದು ತಾಯಿ ಎಂಬುದನ್ನು ಹೇಳಿದೆ. ಅಮ್ಮ, ಇದು ಸರಿಯೇ? ನೀನೇ ಯೋಚಿಸಿ ನೋಡು, ಇದು ಸರಿಯೇ? ಈಗ ನಾನು ಕೌರವನನ್ನು ತೊರೆಯುವುದು ನ್ಯಾಯವಾದೀತೆ ಅಮ್ಮ? ತಾಯಹುದು ತಾಬಲ್ಲೆನು, ನೀ ತಾಯಹುದು ತಾಬಲ್ಲೆನು, ಅದು ಸಂಜಾಯದವು. ಪಾಂಡವರು ತಮ್ಮದಿರು ಈ ಉಭಯರಾಯರಲಿ ಪಟ್ಟದ ಹಿರಿಯ ತಾನಹುದು. ರಾಯನೆನ್ನನು ನೆಚ್ಚಿ ಹೊರೆದನು, ಸಾಯಲಳುಕುವೆನೇ. ರಾಯನೆನ್ನನು ನೆಚ್ಚಿ ಹೊರೆದನು, ಸಾಯಲಳುಕುವೆನೇ. ಸುಡು ಏತರದಿ ಇಳೆಯ ಬಾಳಿಗೆ ಕೃತಜ್ಞತೆಗೆಲ್ದಿಗತಿ. ಏತರದಿ ಇಳೆಯ ಬಾಳಿಕೆ ಕೃತಜ್ಞತೆಗೆಲ್ದಿಗತಿಯಂದ. ಕೌರವನಿಂದ ಎಲ್ಲವನ್ನೂ ಪಡೆದು ಈಗ ಅವನ ಕೈ ಬಿಡಲೆ? ಲೋಕ ನಿಂದಿಸಿ ನಗದೆ ತಾಯಿ. ಅನ್ನವಿಟ್ಟವನಿಗೆ ಕೃತಜ್ಞನಾದರೆ ಇಹಪರಗಳೂ ಅಂಥವನನ್ನು ತ್ಯಜಿಸುವುದಿಲ್ಲವೇ ತಾಯಿ? 5 ಮಕ್ಕಳಿಗೆ ನಾನು ಹಿರಿಯ ಎಂದೆ, ನನಗದು ಹೆಮ್ಮೆ. ಆದರೆ ಈಗ ನಾನು ರಾಜ್ಯವನ್ನು ಆಶಿಸಿದರೆ ನನ್ನ ಸ್ವಾಮಿಯ ರಾಜ್ಯಲಕ್ಷ್ಮಿಗೆ ಆಶಿಸಿದಂತೆ ಆಗುವುದಿಲ್ಲವೇ ತಾಯಿ? ಜಯಲಕ್ಷ್ಮಿ ಹೇಸಳೆ ನನ್ನ ಕಂಡು. ಮಕ್ಕಳೈವರಿಗಾ ಹಿರಿಯನು, ಅದು ತಕ್ಕ ಮಾತು. ಎಲಿತಾಯೇ ಸಂದೇಹಕ್ಕೆ ನೆಲೆಯಿಲ್ಲ, ಅದು ನಿಲಲಿ ಧಾರುಣಿಯ ಬಯಸುವರೆ ತಕ್ಕುದೇ. ಧಾರುಣಿಯ ಬಯಸುವರೆ ತಕ್ಕುದೇ. ದಾತಾರ ನರಸಿಯೊಳೊಕ್ಕತನವಿರಲು ಆರು ಮೆಚ್ಚುವರು. ಅಕ್ಕ ಹೇಳವು ಕೇಸಲೆ ಜಯಲಕ್ಷ್ಮಿ ತನಗೆ. ದಾದಾರ ನರಸಿಯೊಳೊಕ್ಕತನವಿರಲು
ಆರು ಮೆಚ್ಚುವರು ಅಕ್ಕ ಹೇಳಂ ಹೇಸಳೆ ಜಯಲಕ್ಷ್ಮಿ ತನಗೆಂದ ಅಮ್ಮ, ಕೌರವನಿಗಾಗಿ ನಾನು ಯುದ್ಧ ಮಾಡಿಯೇ ಮಾಡುತ್ತೇನೆ. ಅವನಿಗಾಗಿ ಪ್ರಾಣವನ್ನು ಅರ್ಪಿಸುತ್ತೇನೆ. ಅಮ್ಮ, ನೀವು ಬಂದ ಕಾರ್ಯ ಏನು ಹೇಳಿ ಎಂದ. ಕಂದ, ಕೌರವನ ಜೀತ ಮಾಡಿಕೊಂಡಿದ್ದು ನಿನ್ನ ಒಡಹುಟ್ಟಿದವರನ್ನು ನೀನು ದ್ವೇಷಿಸುವುದು ಸರಿಯೇ? ನ್ಯಾಯವೇನೋ? 5 ಮಕ್ಕಳನ್ನು ರಕ್ಷಿಸು ಕರ್ಣ, ತಲೆಗಾಯ್ದು ರಕ್ಷಿಸೋ. ಆದೊಡೈವರ ಮಕ್ಕಳನ್ನು ತಲೆಗಾಯ್ದು ತೋರೈ, 5 ಮಕ್ಕಳನ್ನು ತಲೆಗಾಯ್ದು ತೋರೈ. ಕಂದ, ನಿನಗಿನ್ನೀ ದುರಾಗ್ರಹ ಒಪ್ಪುವುದೇ ಕೌರವನ ಸೇವೆಯಲಿ. ಕಂದ, ದ್ವೇಷ ಬೇಡ ನಿನ್ನ ಸೋದರರ ಮೇಲೆ. ಇಷ್ಟು ಮಾಡುವೆಯಾ? ಬಿಟ್ಟ ಬಾಣವನ್ನ ಮತ್ತೆ ತೊಡಬೇಡ ಕಂದ ಎಂದಳು ಕುಂತಿ. ಹೋದ ಬಾಣವ ಮರಳಿ ತೊಡದಿರು, ಮಾದುಕಳೆ ಭೈರವನು. ಹೋದ ಬಾಣವ ಮರಳಿ ತೊಡದಿರು, ಮಾದುಕಳೆ ಭೈರವನೆನಂಕೆ. ಅಮ್ಮ, ಆಗಲಿ. ನೀ ಬಂದ ಉದ್ದೇಶ ವಿಫಲ ಆಗಬಾರದು. ನಾನು ಕೌರವನಿಗಾಗಿ ಯುದ್ಧ ಮಾಡಲೇಬೇಕು. ನಿನ್ನ ಮಕ್ಕಳು ಎಲ್ಲರೂ ನನ್ನ ಬಾಣಕ್ಕೆ ತುತ್ತಾದಾರು. ಆದರೆ ಯುಧಿಷ್ಠಿರ, ಭೀಮಸೇನ, ನಕುಲ ಸಹದೇವರನ್ನ ನಾ ಕೊಲ್ಲುವುದಿಲ್ಲ. ಪಾರ್ಥನಿಗೂ ನನಗೂ ಭೀಕರ ಕಾಳಗ ನಡೆಯುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಎಂದು ಕರ್ಣ ಹೇಳೋಣ. ಅದಕ್ಕೆ ಕುಂತಿ, ತ್ವಯಾ ಚತುರ್ಣಾಂ ಭ್ರಾತॄಣಾಂ ಅಭಯಂ ಶತ್ರುಕರುಷನ ದತ್ತಂ ತತ್ ಪ್ರತಿಜಾನೀಹಿ ಸಂಗರ ಪ್ರತಿಮೋಚನಂ. 4 ಮಕ್ಕಳನ್ನು ಯುದ್ಧದಲ್ಲಿ ಕೊಲ್ಲುವುದಿಲ್ಲ ಎಂದಿದ್ದೀಯ. ಆ ಮಾತನ್ನ ನಡೆಸಿಕೊಡುವುದಾಗಿ ಪ್ರತಿಜ್ಞೆ ಮಾಡು ಕಂದ ಎಂದಳು. ಅಮ್ಮ, ನಿನಗೆ ಶುಭವಾಗಲಿ. ಹೇಗೂ ನಿನಗೆ ದುಃಖ ಕಷ್ಟ ಆಗುವುದಿಲ್ಲ. ನನ್ನ ಪಾರ್ಥನ ನಡುವೆ ಯುದ್ಧವಾಗಿ ಕೊನೆಯಲ್ಲಿ ನಮ್ಮಿಬ್ಬರಲ್ಲಿ ಯಾರು ಒಬ್ಬರು ಮಡಿದರೂ ನಿನ್ನ 5 ಮಕ್ಕಳು ಉಳಿದಂತೆಯೇ ಆಗುವುದಲ್ಲವೇ? ಇದೋ ಪ್ರತಿಜ್ಞೆ ಮಾಡುತ್ತೇನೆ ತಾಯಿ, ಪಾರ್ಥನ ಹೊರತು ಮಿಕ್ಕ 4ರನ್ನ ನೋಯಿಸೆ 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 ಎಂದು ಪ್ರತಿಜ್ಞೆ ಮಾಡಿ ಹೇಳಿದ ಕರ್ಣ. ಹೋದ ಬಾಣವ ಮರಳಿ ತೊಡದಿರು, ಮಾದುಕಳೆ ಭೈರವನೆನಲ್ಕೆ. ಹಸಾರವೆಂದನು ವೀಳು ಕೊಟ್ಟನು ಬಂದನರ ಮನೆಗೆ. ಅನಂತರ ಜನಮೇಜಯ, ಕುಂತಿ ಕರ್ಣರು ಇಬ್ಬರು ತಮ್ಮ ತಮ್ಮ ಮನೆಗಳಿಗೆ ಮರಳಿದರು ಎಂದರು ವೈಶಂಪಾಯನರು. ಕೇಳು ಜನಮೇಜಯ ಧರಿತ್ರಿ ಪಾಲ, ಸಂಧಿಯ ಮುರಿದು ಲಕ್ಷ್ಮೀಲೋಲನೈತರುತ ಇವರ ಹೊರೆಗಟ್ಟಿದನು ಸಾಧ್ಯಗಿಯ. ಜನಮೇಜಯ ಭೂಪಾಲ, ಸಂಧಿ ಮುರಿಯಿತು. ಶ್ರೀಕೃಷ್ಣ ಉಪಪ್ಲಾವ್ಯ ನಗರಕ್ಕೆ ಮರಳಿದ. ಬರುತ್ತಿರುವುದನ್ನು ಯುಧಿಷ್ಠಿರನಿಗೆ ತಿಳಿಸಲು ಸಾತ್ಯಕಿಯನ್ನು ಕಳಿಸಿದ. ನೆರೆದಿದ್ದ ರಾಜಸಮೂಹದೊಂದಿಗೆ ಧರ್ಮನಂದನ ಕೃಷ್ಣನನ್ನು ಎದುರುಗೊಳ್ಳಲು ಊರಿನ ಹೊರಭಾಗಕ್ಕೆ ಬಂದು ನಿಂತ. ಕೇಳಿದನು ಮುರಗರನ ಬರವನು ಧರ್ಮನಂದನನು, ಕೇಳಿದನು ಮುರಗರನ ಬರವನು. ಮೌಳಿ ಮಸ್ತಕದ
ಅಖಿಲ ಧರಣಿ ಪಾಲರೊಡನೆ ಇದಿರಾಗಿ ಬಂದನು ಧರ್ಮನಂದನನು. ದೂರದಿಂದಲೇ ಕೃಷ್ಣನ ಮುಖ ಕಾಣಿಸಿತು. ಕೃಷ್ಣ ನಿರಾಶೆಗೊಂಡಿದ್ದಾನೆ, ಮುಖದಲ್ಲಿ ಉತ್ಸಾಹ ಇಲ್ಲ ಎಂಬುದನ್ನು ಕಂಡುಕೊಂಡ ಧರ್ಮನಂದನ. ಸಂಧಿ ಆಗಿಲ್ಲ, ಸಮರಕ್ಕೇ ನಿಶ್ಚಯವಾಗಿದೆ ಎಂದುಕೊಂಡ. ದೂರದಲ್ಲಿ ದುಮ್ಮಾನಿಸಿದ ವದನಾರವಿಂದವ ಕಂಡು, ದೂರದಲ್ಲಿ ದುಮ್ಮಾನಿಸಿದ ವದನಾರವಿಂದವ ಕಂಡು, ಸಂಧಿಗೆ ಸೇರರವದಿರು ಬಲಿದುದಾಹವವು ಈತನಂಗದಲ್ಲಿ. ಕೃಷ್ಣನಿಗೆ ಅವಮಾನವಾಗಿದೆ, ಇದುವೇ ಮಾರಿಗೆ ಔತಣ ಎಂದುಕೊಂಡು ಭೀಮ ಕನಲಿದ. ಕೃಷ್ಣನ ಮುಖವನ್ನು ನೋಡಿ ಎಮ್ಮ ದೇವಂಗೆ ಅವಮಾನವೇ ಎಂದು ನೊಂದುಕೊಂಡ. ಶೌರಿಗಾಯಿತವಮಾನವು ಇದೆಲೆ ಮಾರಿಗುತ್ಸವವು, ಶೌರಿಗಾಯಿತವಮಾನವು ಇದೆಲೆ ಮಾರಿಗುತ್ಸವವೆನುತ ಬಂದನು ಮಾರುದನ ಮಗನು ಅಸುರ ಮರ್ದನ ನಿಂಗಿತವನರಿದು. ಶ್ರೀಕೃಷ್ಣ ರಥದಿಂದ ಇಳಿದು ಬಂದ. ಎಲ್ಲರೂ ಅವನ ಪಾದಗಳಿಗೆ ನಮಸ್ಕಾರ ಮಾಡಿದರು. ದ್ರುಪದಾದಿ ನಾಯಕರೆಲ್ಲ ಕಾಲಿಗೆ ಎರಗಿ ತಮ್ಮ ಗೌರವ ಅರ್ಪಿಸಿದರು. ದರುಶನವ ನೀಡಿದರು, ದರುಶನವ ನೀಡಿದರು, ಕೃಷ್ಣನ ಚರಣದಲ್ಲಿ ಮೈಕ್ಕಿದರು. ಮಿಕ್ಕರಸುಗಳು ದ್ರುಪದಾದಿ ನಾಯಕರು ಎರಗಿದರು ಪದಕ್ಕೆ. ಪರಮ ಬಾಂಧವರೆಲ್ಲ ಜೀವಂದರೆ, ಪರಮ ಬಾಂಧವರೆಲ್ಲ ಜೀವಂದರೆ, ನದೀಸುತ ವಿದುರ ಗುರು ನೃಪ ಗುರು ತನುಜ ಧೃತರಾಷ್ಟ್ರರೆಲ್ಲ ಜೀವಂತರೇ ಎಂದನು ಧರ್ಮನಂದನನು. ಭೀಷ್ಮಾದಿಗಳೆಲ್ಲ ಕ್ಷೇಮವೇ ಕೃಷ್ಣ ಎಂದು ಧರ್ಮರಾಜ ಕೇಳಿದ. ಎಲ್ಲರೂ ಕ್ಷೇಮ ಎಂದು ಹೇಳಿ ಅಲ್ಲಿ ನಡೆದ ಸಂಗತಿಯನ್ನು ಸಂಕ್ಷೇಪವಾಗಿ ಕೃಷ್ಣ ಎಲ್ಲರಿಗೂ ತಿಳಿಸಿದ. ಮುಂದಿನ ಕಾರ್ಯದ ಬಗೆಗೆ ಸಮಾಲೋಚನೆ ಮಾಡಿ ನಿರ್ಧರಿಸಬೇಕು ಎಂದು ಹೇಳಿ ವಿಶ್ರಾಂತಿ ಪಡೆಯಲು ತನ್ನ ನಿವಾಸಕ್ಕೆ ಹೊರಟ. ವಿರಾಟನೇ ಮೊದಲಾದವರನ್ನೆಲ್ಲ ಪಾಂಡವರು ಕಳಿಸಿಕೊಟ್ಟರು. ಸಂಜೆ ಆಯಿತು. ಸಂಧ್ಯಾದಿ ಕಾರ್ಯಗಳನ್ನು ಮುಗಿಸಿದ ಪಾಂಡವರು ಮನಸ್ಸಿಗೆ ತುಸವೂ ನೆಮ್ಮದಿಯಿಲ್ಲದೆ ಚಡಪಡಿಸಿದರು. ಕೃಷ್ಣನಿಗೆ ನಿರಾಸೆ ಆಯಿತಲ್ಲ ಎಂಬುದೇ ದೊಡ್ಡ ಚಿಂತೆ. ಧರ್ಮನಂದನ ಮಂಕಾಗಿದ್ದ. ಭೀಮನಿಗೆ ಸಮಾಧಾನ ಹೇಳಲು ತೋಚದೆ ನಿಟ್ಟುಸಿರು ಬಿಡುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ಅಡ್ಡಾಡುತ್ತಿದ್ದ. ನಕುಲ ಸಹದೇವರಿಗೂ ಏನು ಮಾಡಬೇಕೆಂದೇ ತೋಚಲಿಲ್ಲ. ಅರ್ಜುನ ಬಹಳವಾಗಿ ಚಿಂತಿಸುತ್ತಿದ್ದ. ಮುಂದೇನು ಮಾಡಬೇಕು ಎಂಬುದನ್ನು ಸಮಾಲೋಚಿಸಲು ಕೃಷ್ಣನನ್ನು ಕರೆಯಿಸಿಕೊಂಡರು. ಕೃಷ್ಣ ಬಂದ. ಧರ್ಮನಂದನ, ಧೃತರಾಷ್ಟ್ರ ಭೀಷ್ಮಾದಿಗಳು ಕ್ಷೇಮವಾಗಿದ್ದಾರೆ. ನಿಮಗೆ ತಮ್ಮ ಶುಭಾಶೀರ್ವಾದ ಕಳಿಸಿದ್ದಾರೆ. ಭೂಮಿಪತಿ ನಿಜ ಬಾಂಧವರು ಸುಕ್ಷೇಮಿಗಳು, ತಾವೆಲ್ಲ ನಿಮ್ಮೀ ಕ್ಷೇಮ ಕುಶಲವ ಕೇಳಿದರು, ಕಳುಹಿದರು ಹರಗೆಗಳ. ಬರಲಿರುವ ಮಹಾಸಮರದಲ್ಲಿ ಆಯುಧಗಳ ಮೂಲಕ ನಿಮಗೆ ಪ್ರೀತಿಯ ಕಾಣಿಕೆ ಕೊಡಬೇಕು ಎಂದಿದ್ದಾನೆ ದುರ್ಯೋಧನ ಎಂದು ಕೃಷ್ಣ ತಿಳಿಸಿದ. ಆ ಮಹಾಸಂಗ್ರಾಮ ಮುಖದಲ್ಲಿ ತೋಮರದ ಕಾಣಿಕೆಗಳಲ್ಲಿ ಸುಪ್ರೇಮವನ್ನು ಬೆಸಸುವುದು
ದುರ್ಯೋಧನನ ಮತವು ಆ ಮಹಾಸಂಗ್ರಾಮ ಮುಖದಲ್ಲಿ ತೋಮರದ ಕಾಣಿಕೆಗಳಲ್ಲಿ ಸುಪ್ರೇಮವನು ಬೆಸಸುವುದು ದುರ್ಯೋಧನನ ಮತವೆಂದ. ಯುಧಿಷ್ಠಿರ, ಭೂಮಿಯೊಳಗೆ ನಿಮ್ಮ ಪಾಲಿನ ಅರ್ಧರಾಜ್ಯವನ್ನು ಕೊಡು ಎಂದು ನಾನು ಕೇಳಿದೆ. ದುರ್ಯೋಧನ ನಿಮಗೆ ಸಂಗ್ರಾಮ ಭೂಮಿಯನ್ನು ಕೊಟ್ಟ. ನಿಮ್ಮನ್ನು ಕಂಡರಾಗದು ಅವನಿಗೆ, ದ್ವೇಷಿಸುತ್ತಾನೇ ಅವನು ನಿಮ್ಮನ್ನ. ಭೂಮಿಯೊಳಗರ್ಧವನು ಬೇಡಿದೊಡೆ ಆ ಮಹೀಪತಿ ಐವರಿಗೆ ಸಂಗ್ರಾಮ ಭೂಮಿಯ ನೈದೆ ಕೊಟ್ಟನು ನಿಮ್ಮೊಳ ಪ್ರಿಯನು. ಧರ್ಮನಂದನ, ಸಾಮವು ಅವನಿಗೆ ಸೊಗಸಲಿಲ್ಲ. ಸಾಮದಲ್ಲಿ ಸೊಗಸಿಲ್ಲ, ಸಾಮದಲ್ಲಿ ಸೊಗಸಿಲ್ಲ. ನೀವು ನಿಸ್ಸೀಮರಾದೊಡೆ ಜೋಡಿಸುವುದು ಉತ್ತಮ ಕುರುಭೂಮಿಯಲ್ಲಿ ಕುಳವರಿದವರ ಬತಿಕರಿಸಿ. ನೀವು ವೀರರಾದರೆ ಕುರುಭೂಮಿಯಲ್ಲಿ ಅವರನ್ನು ಎದುರಿಸಿ ಗೆಲ್ಲಬೇಕು ಎಂದ ಕೃಷ್ಣ. ಧರ್ಮನಂದನ, ನೀವು ಅಣ್ಣ ತಮ್ಮಂದಿರು, ಒಮ್ಮೆ ಪ್ರೀತಿಯಿಂದ ಇರುತ್ತೀರಿ, ಒಮ್ಮೊಮ್ಮೆ ಸಿಟ್ಟಾಗುತ್ತೀರಿ, ಮತ್ತೊಮ್ಮೆ ನೀವೇ ಸರಿಯಾಗುತ್ತೀರಿ. ನನ್ನ ಪಾಡಿಗೆ ನಾನು ಇರಬಹುದಿತ್ತು. ಮುನಿದೊಡೆಯು ನಿಮ್ಮೊಳಗೆ ನೀವೇ ಮನಗದವ ಮಾಡುವಿರಿ. ಮುನಿದೊಡೆಯು ನಿಮ್ಮೊಳಗೆ ನೀವೇ ಮನಗದವ ಮಾಡುವಿರಿ. ಅಗ್ರಜರನುಜರಲಿ ಕದರಾದೊಡೆ ಉಪಶಮಿಸುವಿರಿ ನಿಮ್ಮೊಳಗೆ. ಜನನಾಶವನ್ನು ತಪ್ಪಿಸೋಣ, ನೀವು ಸ್ನೇಹದಿಂದ ಇದ್ದರೆ ಎಲ್ಲರಿಗೂ ಒಳಿತು, ಕೈಲಾದ ಪ್ರಯತ್ನ ಮಾಡೋಣ ಎಂದು ನಿಮ್ಮಗಳ ದೂತನಾಗಿ ಹೋದೆ. ಸಭೆಯಲ್ಲಿ ಅವಮಾನ ಮಾಡಿದರು. ನನಗೆ ನಿಮ್ಮಯ ದೂಸರಿಂದ ಆಯ್ತಿನಿತು ಸಭೆಯಲ್ಲಿ ಮಾನಹಾನಿಗಳು. ನನಗೆ ನಿಮ್ಮಯ ದೂಸರಿಂದಾಯಿತು ಇನಿತು ಸಭೆಯಲ್ಲಿ ಮಾನಹಾನಿಗಳೆನಲು. ನೊಂದನು ಧರ್ಮಸುಧನು ಇಂತೆಂದನ ಸುನಗುತ್ತ. ಕೃಷ್ಣನ ಮಾತನ್ನ ಧರ್ಮನಂದನ ಅರ್ಥ ಮಾಡಿಕೊಂಡ, ನೊಂದ. ಆದರೂ ಕೃಷ್ಣನ ಮುಖವನ್ನು ನೋಡಿ, ಮುರಹರ, ಕೋಪಗೊಂಡು ಒರೆಯಿಂದ ಕತ್ತಿಯನ್ನು ತೆಗೆದು ಆಕಾಶಕ್ಕೆ ಚುಚ್ಚಿದರೆ ಏನಾಗುತ್ತದೆ? ನಿಮ್ಮಲ್ಲಿ ತಪ್ಪಾಗಿ ನಡೆದುಕೊಂಡವರು ನೆಮ್ಮದಿಯಿಂದ ಬಾಳಲಾದೀತೆ. ಭಾರಿ ಬೆಲೆಯನ್ನು ತೆರುತ್ತಾರೆ ಮುರಹರ. ಬಲವಾದ ಪೆಟ್ಟು ತಿನ್ನದೇ ಇರುವುದಿಲ್ಲ ಅವರು. ಮುಳಿದು ಸುರಗಿಯ ನುಗಿದು ಗಗನಕ್ಕೆ ನಿಲುಕಿ ಮಾಡುವುದೇನು? ಮುಳಿದು ಸುರಗಿಯ ನುಗಿದು ಗಗನಕ್ಕೆ ನಿಲುಕಿ ಮಾಡುವುದೇನು? ನಿಮ್ಮಡಿಗಳಿಗೆ ತಪ್ಪಿದ ತರಳರು ಅಖಿಲ ವ್ಯಾಪ್ತಿಗೆ ಗುವರು. ಗೋವಿಂದ, ಆ ನೀಚರು ಮಾಡಿದ ಅಪರಾಧಕ್ಕೆ ನಾನು ಹೊಣೆ. ನನ್ನನ್ನು ಮನ್ನಿಸು, ಮನ್ನಿಸು. ಕಲರು ಮಾಡಿದ ಕತಿಯನು ಎನ್ನೊಳು ತಿಳಿದು ಮರೆಯಲು ಬೇಕು. ಕಲರು ಮಾಡಿದ ಕತಿಯನು ಎನ್ನೊಳು ತಿಳಿದು ಮರೆಯಲು ಬೇಕು. ಕರುಣಾಜಲಧಿ ನೀನು,
ಕರುಣಾ ಜಲಧಿ ನೀನೆಂದು ಅಂಘ್ರಿಗಳ ಹಿಡಿದನು ಯುಧಿಷ್ಠಿರನು. ನೀನು ಕರುಣಾ ಜಲಧಿ, ನನ್ನಿಂದಾಗಿ ನಿನಗೆ ಇಷ್ಟೆಲ್ಲ ಅವಮಾನ, ನಿರಾಸೆ, ಕಷ್ಟ ಎಂದು ಪಶ್ಚಾತ್ತಾಪಪಟ್ಟು ಕೃಷ್ಣನ ಪಾದಗಳಿಗೆ ಎರಗಿ ಕಣ್ಣೀರಿಂದ ತೊಳೆದ ಧರ್ಮನಂದನ. ಸುಮ್ಮನೆ ವಿನೋದವಾಡಿದೆ ಯುಧಿಷ್ಠಿರ. ಕೌರವನ ಸಭೆಯಲ್ಲಿ ಆದ ಅವಮಾನವನ್ನು ಆಗಲೇ ನಾನು ಮರೆತಾಯಿತು. ಹೇಳು ಹೇಳು. ಬರಿದೆ ಕಾಡದಿರು ಏಳು, ಮನದಲ್ಲಿ ಮರೆದೆವಾಗಲೇ ಕೌರವನು ಮುಂದರಿಯದವಗಡಿಸಿದನು. ಹೋಗಲಿ ನಿಮ್ಮ ದೂರೇಕೆ. ಕೌರವ ಮೂರ್ಖ ಯುಧಿಷ್ಠಿರ, ಹಠಮಾರಿ. ತನ್ನ ಅವಿವೇಕದ ಪರಿಣಾಮ ಏನಾಗುತ್ತದೆ ಎಂದು ಊಹಿಸುವ ಶಕ್ತಿಯೂ ಅವನಲ್ಲಿ ಇಲ್ಲ. ಇನ್ನು ನಿಧಾನಿಸಬೇಡ, ಸಂಗ್ರಾಮಕ್ಕೆ ಸಜ್ಜು ಮಾಡಿಕೊ, ಕುರುಕ್ಷೇತ್ರಕ್ಕೆ ಹೊರಡಲು ಸಿದ್ಧರಾಗಿ ಎಂದ. ಮೆರವಣಿಗೆಯುಂಟಾದಡೆ ಇಂದಿನ ಮರುದಿವಸ ಸಂಗ್ರಾಮ. ಸೈರಿಸಲರಿಯರವದಿರು ಸೈರಿಸಲರಿಯರವದಿರು, ನಡೆ ಕುರುಕ್ಷೇತ್ರಕ್ಕೆ ಬೇಗದಲ್ಲಿ. ಅವಮಾನವನ್ನು ನೀ ಹೊತ್ತು ನಿನ್ನ ಭೃತ್ಯರ ಮಾನವನ್ನು ಕಾಪಾಡಿದೆ. ಮಧುಸೂದನ, ಒಡೆಯನಾದವನಿಗೆ ಈ ಕಷ್ಟವು ಕಟ್ಟಿಟ್ಟದ್ದು ಎಂದ ಭೀಮ. ಹಾನಿಯನು ನೀ ಹೊತ್ತು ಭೃತ್ಯರ ಮಾನವನು ಪರಿಕರಿಸಬೇಕುದು. ತಾನೊಡೆಯನಾದಂಗೆ ಗುಣವು ಹಾನಿಯನು ನೀ ಹೊತ್ತು ಭೃತ್ಯರ ಮಾನವನು ಪರಿಕರಿಸಬೇಕುದು. ತಾನೊಡೆಯನಾದಂಗೆ ಗುಣವು ಎಮ್ಮೊಡೆಯ ನೀನಾಗಿ ಮಾನಭಂಗವ ಧರಿಸಿ ಎಮ್ಮಭಿಮಾನವನು ನೀನುಳುಹಿದೈ. ಮಾನಭಂಗವ ಧರಿಸಿ ಎಮ್ಮಭಿಮಾನವನು ನೀನುಳುಹಿದೈ. ಸಂಧಾನವನು ಸೇರಿಸದೆ ಸಲಹಿರೆ, ಸಂಧಾನವನು ಸೇರಿಸದೆ ಸಲಹಿದೆ ಎಂದನ ಭೀಮ. ಭೀಮಸೇನನಿಗೆ ಜನಮೇಜಯ, ಸಂಧಿ ಮುರಿದು ಸಂಗ್ರಾಮವನ್ನು ನಿರ್ಧರಿಸಿದ ಕೃಷ್ಣನ ಮೇಲೆ ಮಮತೆ ನೂರ್ಮಡಿಸಿತು. ಆದರೆ ಕೃಷ್ಣನಿಗೆ ಅವಮಾನ ಆದದ್ದು ಅವನಿಗೆ ಸಂಕಟವಾಯಿತು. ಕೃಷ್ಣ, ನಿನಗಾದ ಅವಮಾನವನ್ನು ನುಂಗಿಕೊಂಡು ನಮ್ಮ ಮೇಲಿನ ಅಭಿಮಾನವನ್ನು ತೋರಿಸಿ ನಮ್ಮನ್ನ ಉಳುಹಿದೆ. ಸಂಧಾನವು ಆಗದಂತೆ ಮಾಡಿಕೊಂಡು ಬಂದ ನಿನಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೃಷ್ಣ, ಕೇಳು, ನಿನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಾಸ್ತಿ ಮಾಡದೆ ಬಿಡುವವನಲ್ಲ ಈ ಭೀಮ. ಮಾರಿಗೆ ಹಸಿವಾಗಿದೆ. ಶಾಕಿನಿ ಡಾಕಿನಿಯರು ರಕ್ತ ಕುಡಿಯಲು ಕಾಯುತ್ತಿದ್ದಾರೆ. ಮಾರಿಯರಕೆಗಳಡಗದೆ ಅಂತಕನೂರು ತುಂಬದೆ, ಶಾಕಿನಿಯರೊಡಲೋರೆ ನೆನೆಯದೆ, ಡಾಕಿನಿಯರಿಗೆ ಡೊಳ್ಳು ಸಾಲಿಡದೆ, ಕೌರವನ ತನಿಗರುಳ ದಂಡೆಯ ತೋರಣದ ಬಾಗಿಲಿನ ವಿಭವದಿ ವಾರಣಹ್ವಯ ನಗರಿಯನು ಹೊಗದಿಗೆನೆ. ಕೌರವನ ತನಿಗರುಳ ದಂಡೆಯ ತೋರಣದ ಬಾಗಿಲಿನ ವಿಭವದಿ ವಾರಣಾಹ್ವಯ ನಗರಿಯನು ಹೊಗದಿಗೆನೆ.
ಹೇಳೆಂದ. ಕೌರವನ ಕರುಳನ್ನ ಕಿತ್ತು ಹಸ್ತಿನಾಪುರದ ಊರ ಬಾಗಿಲಿಗೆ ತೋರಣ ಕಟ್ಟಿ ಜಯಭೇರಿ ಹೊಡೆಯಿಸಿ ರಾಜಧಾನಿಯನ್ನು ಪ್ರವೇಶಿಸದೇ ಇರುವುದಿಲ್ಲ. ಗೋವಿಂದ ಕೇಳು, ಶೀಘ್ರವೇ ಇದನ್ನು ನೋಡುವೆ ಎಂದು ಮೊಳಗಿದ ಭೀಮಸೇನ. ಭೀಮ, ಬರಿಯ ಮಾತಿನಿಂದ ಏನೂ ಪ್ರಯೋಜನವಿಲ್ಲವಯ್ಯ, ಕಾರ್ಯದಲ್ಲಿ ತೋರಿಸು. ತೋರು ನಡೆ ಗಜ ಭಜಿಸಲೇಕೆ, 6 ತಿಂಗಳೇ ನಾಳೆ ಪಯಣಕ್ಕೆ ಸಾರಿಸೇಳೆಂದು ಅವರು ಪಪ್ಲವ್ಯಕ್ಕೆ ನಡೆತಂದು ಬೇರೆ ಬೇರವನೀಶರಿಗೆ ಪರಿಹಾರವನ್ನು ಕಳುಹಿದರು. ಕೃಷ್ಣನ ದೂರು ಬರಲು ಅಳವಡಿಸಿದರು ಸಂಗ್ರಾಮ ಸಾಧನವ. ಯುದ್ಧವು ದೂರ ಇಲ್ಲ, 1 ವಾರ ಇದೆ ಅಷ್ಟೇ. ಬರುವ ಅಮಾವಾಸ್ಯೆಯ ದಿನ ಕುರುಕ್ಷೇತ್ರದಲ್ಲಿ ಸಮರವು ಪ್ರಾರಂಭವಾಗಬೇಕು. ನಾಳೆಯೇ ಪ್ರಯಾಣ ಹೊರಡಬೇಕು ಎಂದ ಕೃಷ್ಣ. ಮಿತ್ರ ರಾಜರಿಗೆಲ್ಲ ಸಂದೇಶ ಕಳಿಸಿ ಸೇನಾ ಸಮೇತರಾಗಿ ಕುರುಕ್ಷೇತ್ರಕ್ಕೆ ಬರಲು ತಿಳಿಸಲು ತೊಡಗಿದರು. ಸಂಗ್ರಾಮ ಸಿದ್ಧತೆಗಳು ಭರದಿಂದ ನಡೆಯತೊಡಗಿದವು. ಜನಮೇಜಯ ಎಲ್ಲರೂ ಕಾರ್ಯೋತ್ಪನ್ನರಾದರು. ಗುಡಿಯ ಮಂಡಬಿಗೆಗಳ ಹೊರಿಗೆಗಳು ಒಡನೊಡನೆ ಸಂಭ್ರಮಿಸಿದವು. ಬರಸಿಡಿಲು ಬೊಬ್ಬಿಡುವಂತೆ ಮಸೆದವು ಕೂಡೆ ಕೈದುಗಳು. ದಡಿಯ ಬಲಿಸುವ ಗುಳವರೆಂಚೆಯ ಗಣನಿಸುವ ಬಲುಗೀಲ ಗಾಲಿಯ ತೊಡಿಸು ಉತ್ಸಾಹವಾಯಿತು ಅವರ ಪಾಂಡವರ ಬೀಡಿನಲಿ. ರಥಗಳು, ಆನೆಗಳು, ಕುದುರೆಗಳು, ಕಾಲುಪಡೆ ಎಲ್ಲಕ್ಕೂ ಜಾಗಗಳ ವ್ಯವಸ್ಥೆ ಪ್ರಾರಂಭವಾಯಿತು. ಬಗೆ ಬಗೆಯ ಆಯುಧಗಳನ್ನು ಮಸೆದು ಸಿದ್ಧಗೊಳಿಸುವ ಕಾರ್ಯವೂ ಪ್ರಾರಂಭವಾಯಿತು. ಹಿಳುಕತಿದ್ದುವ ಬಿಲ್ಲ ಬಾಗಿನ ಹೊಳಗ ನೊಯ್ಯಾರಿಸುವ ಮಾರ್ತಿರುಗಳನ್ನು ಜೋಡಿಸುವ ಅಖಿಲ ಕೈದುವ ಮಸೆಯ ಮಂಡಲಿಯ ಕಳಕಳಿಗೆ ಬಲುಹಾಯಿತು. ರಾವುತರಲಿ ಗಜಾರೋಹಕರ ರಥಿಕಾವಳಿಯಲಿ ಅವರವರಂಗದಲ್ಲಿ ಸಂಭರಣೆಯೊಪ್ಪಿದವು. ಧರ್ಮರಾಜಾದಿಗಳಿಂದ ಪತ್ರವು ಮುಟ್ಟಿದ ಮರುಕ್ಷಣವೇ ದಿಕ್ಕು ದಿಕ್ಕುಗಳಿಂದ ರಾಜರುಗಳು ತಮ್ಮ ಸೇನಾಪಡೆಗಳೊಂದಿಗೆ ಬರತೊಡಗಿದರು. ಸೇನೆಯ ಕಾಲ್ ತುಳಿತಕ್ಕೆ ಧೂಳು ಎದ್ದು ಸೂರ್ಯಮಂಡಲವನ್ನೇ ಮುಚ್ಚಿಸಿತೋ ಎಂಬಂತೆ ಕಂಡಿತು. ಎಲೆಲೆ ನೆಲ ಬೆಸಲಾದುದೋ, ಎಲೆಲೆ ನೆಲ ಬೆಸಲಾದುದೋ, ಬಲುದಳದ ತೆರಳಿಕೆ ತೀವಿತವನಿಯ ತಳಬಡದ ಹಬ್ಬುಗೆಗಳು ಅಬ್ಬರಿಸಿದವು ಬೊಬ್ಬೆಗಳು. ತಲೆ ಒರೆಯ ತೂಕದಲ್ಲಿ ಫಣಿಪತಿ ಬಳುಕ ತೊಡಗಿದ. ತಲೆ ಒರೆಯ ತೂಕದಲ್ಲಿ ಫಣಿಪತಿ ಬಳುಕ ತೊಡಗಿದ. ತರಣಿ ಸೇನೋಚ್ಚಲಿತ ಧೂಳಿಯ ಝಗೆಯಲಿ ಅದ್ಭುತವಾಯಿತು ದೆಕ್ಕಾಳ. ಆಗಿನ ಕಾಲದ ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದ ಆಯುಧಗಳ ವಿವರವನ್ನು ವೈಶಂಪಾಯನರು ಜನಮೇಜಯರಿಗೆ ವಿವರಿಸುತ್ತಾರೆ. ನಮ್ಮ ಕವಿವರ ನಾರಣಪ್ಪ ಹೇಳುತ್ತಾನೆ, ಸೈನಿಕರು ಧರಿಸಿದ್ದ ಆಯುಧಗಳು ಫಳ ಫಳ ಹೊಳೆಯುತ್ತಿದ್ದುವಂತೆ. ಪೋಷಾಕುಗಳ ಮೇಲೆ ಅವರವರು ತಮ್ಮ ವೀರ ಪ್ರತಾಪಗಳಿಗಾಗಿ ಪಡೆದಿದ್ದ ಬಿರುದು ಬಾವಲಿಗಳು ಜಗಜಗಿಸುತ್ತಿದ್ದವು ಎನ್ನುತ್ತಾನೆ. ಕೈಯಲ್ಲಿ ಚೌರಿ, ಕಾಲಲ್ಲಿ ನೂಪುರ, ಶತ್ರುಗಳ ರಕ್ತ ಹೀರಲು ತವಕ ಪಡುತ್ತಿದ್ದ ಕತ್ತಿಗಳು, ಫಳಹರ, ಡೊಂಕಣಿ, ಖಡ್ಗ, ಬಿಲ್ಲು, ಬಾಣ, ತೂಣೀರ ಇವನ್ನೆಲ್ಲ ತಂದಿದ್ದಾರೆ. ಹಿಣಿಲಹಾಹೆಯ ಬಿರುದುಗಳ ಡಾವಣಿಯ ನಾಯಕವಾಡಿಗಳ ಸಂದಣಿಯ ಸುಕರದ ಕೈದುಗಳ ವರವೀರನೂ ಪುರದ
ಕುಣಿವ ಸುರಗಿಯ ಪಳಹರದ ಡೊಂಕಣಿಯ ಭೇದಿಪ ಖಡ್ಗ ಬಿಲುಬಲು ಗಣಯ ಅಸಂಖ್ಯಯ ಕೈದುಗಳ ಕಾಲಾಳ ನೋಡಿದರು. ಮುಮ್ಮೊನೆಗಳುಳ್ಳ ಚಕ್ರಗಳು, ಪಳಹರಗಳು, ಬಾಣಗಳ ಕಟ್ಟುಗಳು, ವೇಗವಾಗಿ ಸಾರಥಿಯ ಇಂಗಿತವನ್ನು ಅರಿತು ಓಡುವ ಕುದುರೆಗಳು, ಥಳಥಳಿಪ ಸೂನಿಗೆಯ ಮುಮ್ಮೊನೆಗಳ ರಥಾಂಗದ ಮೇಲು ಪಸರದ ಪಳಹರದ ಖುರಗತಿಯ ಜೋಡಜವಾಯಿನ ಕುದುರೆಗಳ ಬಲದ ಬದ್ದರ ದೊಡ್ಡಿದಂಬಿನ ಹೊಳೆವ ಹೊದೆಗಳ ಸೂದರು ರವಣೆಗಳ ಸುರೇಖೆಯ ಗತಿಯ ವಾಜಿಯ ರಥವ ನೋಡಿದರು. ಸೂತರ ವಂದಿಮಾಗಧರ ಉತ್ಸಾಹ ಮೂಡಿಸುವಂತಹ ಘೋಷಣೆಗಳು, ಅವಕಾಶ ಕೊಟ್ಟರೆ ಸೂರ್ಯನ ಸಾರಥಿ ಅರುಣನ ಸಪ್ತಾಶ್ವಗಳೊಂದಿಗೆ ಸ್ಪರ್ಧೆಗೆ ನಿಲ್ಲಬಲ್ಲಂತಹ ಜಾತಿ ಕುದುರೆಗಳು ಎಲ್ಲವೂ ಸಿದ್ಧವಾಗಿ ನಿಂತವು ಎನ್ನುತ್ತಾರೆ ವೈಶಂಪಾಯನರು. ಅಳವಿಗೊಟ್ಟೊಡೆ ರವಿಯ ತುರಗವನುಳುಕಿ ಮುಂಚುವ ಗತಿಯ ನೊಸಲಲಿ ಹೊಳೆವ ಕನ್ನಡಿಗಳ ಖುರಾಂತದ ಜೋಡು ಚಲವುಗಳ ಬಿಳಿಯ ಚೌರಿಯ ಝಲ್ಲರಿಯ ಕತ್ತಳದ ರಾವುತರ ಸರಿಸದಲಿ ನೆಲನಲುಗೆ ನಿಗುರುವ ನಿಲುವ ನಿರುತದ ಹಯವ ನೋಡಿದರು. ಜನಮೇಜಯ ಮಹಾರಾಜ ಇದನ್ನೆಲ್ಲ ನೋಡುತ್ತಾ ಪಾಂಡವರು ಬರುತ್ತಿದ್ದರು. ಭೀಮಾರ್ಜುನ ನಕುಲ ಸಹದೇವರು ಬಂದಿರುವ ರಾಜರ ದಂಡನಾಯಕರ ಪರಿಚಯ ಮಾಡಿಕೊಳ್ಳುತ್ತಾ ನಡೆದರು. ಧರ್ಮಜನು ಶ್ರೀಕೃಷ್ಣನು ಒಂದು ರಥದ ಮೇಲೆ ಕುಳಿತು ಮಾತಾಡುತ್ತಾ ಹೋದರು. ಇದುವೇ ಸಮಯ ಎಂದು ಶ್ರೀಕೃಷ್ಣನನ್ನು ಧರ್ಮರಾಜ ಕೇಳಿದ. ಧರ್ಮರಾಜನಿಗೆ ಕೌರವನ ಸಭೆಯಲ್ಲಿ ನಡೆದದ್ದನ್ನೆಲ್ಲ ಕೇಳಬೇಕು ಎಂಬ ಕುತೂಹಲ. ಕೃಷ್ಣ, ಎಲ್ಲವನ್ನೂ ವಿವರವಾಗಿ ಹೇಳು. ನಿನ್ನನ್ನು ಯಾರು ಯಾರು ಸ್ವಾಗತಿಸಿದರು? ಧೃತರಾಷ್ಟ್ರ ದೊಡ್ಡಪ್ಪನಿಗೆ ನೀ ಹೋದದ್ದನ್ನು ಕಂಡು ಏನನಿಸಿತು? ಚಿಕ್ಕಪ್ಪ ವಿದುರನಿಗೆ ನನ್ನ ಮೇಲೆ ಪುತ್ರವಾತ್ಸಲ್ಯ ಕೃಷ್ಣ, ಏನಂದ ಚಿಕ್ಕಪ್ಪ? ಕೌರವನ ಸಭೆಯಲ್ಲಿ ನೀನು ಏನು ಮಾತನಾಡಿದೆ? ಹೇಗೆ ಮಾತನಾಡಿದೆ? ನೆರೆದಿದ್ದ ರಾಜರಲ್ಲಿ ಪ್ರಮುಖರು ಯಾರು? ಅವರ ಮೇಲೆ ನಿನ್ನ ಮಾತು ಯಾವ ತರಹದ ಪರಿಣಾಮವನ್ನು ಬೀರಿತು? ಮೂರ್ಖರಾದ ಕರ್ಣ, ಶಕುನಿ, ದುಶ್ಯಾಸನರು, ಕಡುಮೂರ್ಖ ದುರ್ಯೋಧನ ಹೇಗೆ ವರ್ತಿಸಿದರು? ನೀನು ಯಾವ ವಿಷಯಗಳನ್ನು ಕುರಿತು ಮಾತನಾಡಿದೆ? ರಾಜಮಹಾರಾಜರೇ ಅಲ್ಲದೆ ಬೇರೆ ಯಾರಾದರೂ ಸಭೆಗೆ ಬಂದಿದ್ದರೆ ನಿನ್ನ ಮಾತನ್ನು ಕೇಳಿದರೆ ಅವರೆಲ್ಲ ಎಲ್ಲವನ್ನೂ ವಿವರವಾಗಿ ಒಂದು ಬಿಡದೆ ಹೇಳು ಗೋವಿಂದ. ದಯವಿಟ್ಟು ಹೇಳು, ಕೇಳಬೇಕೆಂಬ ಹಂಬಲ ನನಗೆ ಎಂದ ಧರ್ಮರಾಜ ಯುಧಿಷ್ಠಿರ. ಯುಧಿಷ್ಠಿರ, ನನಗೂ ನಿಮ್ಮೈವರಿಗೂ ನಡೆದದ್ದನ್ನೆಲ್ಲ ವಿವರವಾಗಿ ತಿಳಿಸಬೇಕೆಂದೇ ಆಸೆ. ಈ ಸೇನೆಯನ್ನು ನೋಡಿ ಬೀಡಾರಕ್ಕೆ ಹೋಗೋಣ, ನಡಿ. ಭೀಮಾರ್ಜುನರು ಬರಲಿ ಎಂದ ಕೃಷ್ಣ. ಭೀಮಾರ್ಜುನರು ಕೃಷ್ಣ ಧರ್ಮಜರಿಗೆ ನೆರವಾಗಿ ಬರುತ್ತಿರುವ ರಾಜರನ್ನು, ಸೇನಾ ಪ್ರಮುಖರನ್ನು ಪರಿಚಯ ಮಾಡಿಕೊಟ್ಟರು. ಸೇನೆ, ಸೇನಾ ಬಲದ ಬಗೆಗೂ ತಿಳಿಸಿದರು. ಹರಿಯುಧಿಷ್ಠಿರರೊಂದು ಗಜ ಕಂಧರದೊಳಿದ್ದರು, ನಿಖಿಲ ಸೇನೆಯ ತೆರಳಿಕೆಯ ತೋರಿಸುತ್ತ ಬಂದರು ಭೀಮ ಫಲುಗುಣರು. ಬಿರುದ ಧೃಷ್ಟದ್ಯುಮ್ನ ಮೊದಲಾಗಿದೆ ಶಿಖಂಡಿಯು ಸಹಿತ ದೃಪದನು ಭರಮಿಗಿಲು ತೋರಿದನು ಮೂರಕ್ಷೋಣಿ ಸೇನೆಯನು. ದೃಪದ ಮಹಾರಾಜ ಧೃಷ್ಟದ್ಯುಮ್ನ ಶಿಖಂಡಿಯರ ಸಮೇತ 3 ಅಕ್ಷೌಹಿಣಿ ಸೇನೆಯೊಂದಿಗೆ ಬಂದು ಇಳಿದದ್ದನ್ನು ಯುಧಿಷ್ಠಿರಾದಿಗಳು ನೋಡಿದರು. ದೃಪದ ಮಹಾರಾಜನು ಕೃಷ್ಣನನ್ನ ಕೌರವ ಸಭೆಯಲ್ಲಿ ನಡೆದದ್ದನ್ನು ತಿಳಿಸಬೇಕು ಎಂದು ಭಿನ್ನವಿಸಿದ. ಅಜ್ಞಾತವಾಸ ಮುಗಿದ ಕೂಡಲೇ ಸೇರಿದ ಮೊದಲ ಸಭೆಯ ಸಮಾಲೋಚನೆಯಲ್ಲಿ ದೃಪದ ಮಹಾರಾಜ ಪ್ರಮುಖ ಪಾತ್ರವನ್ನು ವಹಿಸಿದ್ದನ್ನು ಕೃಷ್ಣ ಮರೆತಿಲ್ಲ. ಪಾಂಡವರೆಲ್ಲರೂ, ದೃಪದಾದಿಗಳು, ಸಾತ್ಯಕಿ, ಕೃತವರ್ಮರು ರಾತ್ರಿ ತಡವಾದರೂ ಕೂಡ ಧರ್ಮಜನ ನಿವಾಸದಲ್ಲಿ ಸೇರಿದರು. ಶ್ರೀಕೃಷ್ಣ
ತಾನು ಪಾಂಡವರ ದೂತನಾಗಿ ಹಸ್ತಿನಾಪುರವನ್ನು ಸೇರಿದ ಗಳಿಗೆಯಿಂದ ನಡೆದದ್ದನ್ನೆಲ್ಲ ವಿವರಿಸಿದ. ಕೃಷ್ಣನ ಬಾಯಿಂದ ಕೇಳುವುದೇ ಒಂದು ಸುಯೋಗ ಜನಮೇಜಯ ಎಂದರು ವೈಶಂಪಾಯನ ಮುನಿಗಳು. ಧರ್ಮನಂದನ, ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಕೃಪರು ಎಲ್ಲರೂ ಆದರದ ಸ್ವಾಗತವನ್ನು ಕೋರಿದರೂ ನನಗೆ. ಅವರೆಲ್ಲರೂ ತಮ್ಮ ಮನೆಗೆ ನಾನು ಭೋಜನಕ್ಕೆ ಹೋಗುತ್ತೇನೆ ಎಂದೇ ನಿರೀಕ್ಷಿಸಿದ್ದರು. ನಾನು ವಿದುರನ ಮನೆಗೆ ಹೋದೆ. ವಿದುರನೊಬ್ಬನೇ ನಿಜಕ್ಕೂ ವಿವೇಕಿ, ಧರ್ಮಜ್ಞ. ನೀವು ಪಾಂಡವರು ಧರ್ಮಜ್ಞರಾದ್ದರಿಂದ ನಿಮ್ಮ ಮೇಲೆ ಅವನಿಗೆ ಅಭಿಮಾನ. ದುರ್ಯೋಧನ ಮೂರ್ಖನಾದ್ದರಿಂದ ವಿದುರ ಅವನನ್ನು ಖಂಡಿಸಿ ಬುದ್ಧಿವಾದ ಹೇಳುತ್ತಿದ್ದ. ನಾನು ವಿದುರನ ಮನೆಗೇ ಊಟಕ್ಕೆ ಹೋದೆ. ಅವನೊಂದಿಗೆ ನನ್ನ ಭೇಟಿ, ಉದ್ದೇಶ, ಜೀವನದ ಧ್ಯೇಯ ಎಲ್ಲ ಮಾತಾಡಿ ಹೇಗಾದರೂ ಮಾಡಿ ಸರ್ವನಾಶವಾಗುವಂತಹ ಯುದ್ಧವನ್ನು ತಪ್ಪಿಸಬೇಕು ಎಂದೆ. ವಿದುರನಿಗೆ ಕಿಂಚಿತ್ತೂ ಭರವಸೆ ಇರಲಿಲ್ಲ. ನೀ ಬಂದದ್ದೇ ಸರಿಯಲ್ಲ, ನನಗೆ ಇಷ್ಟವಿಲ್ಲ. ದುರ್ಯೋಧನ ಅವಮಾನ ಮಾಡುತ್ತಾನೆ ಕೃಷ್ಣ. ನನ್ನ ಮನೆಗೆ ಊಟಕ್ಕೆ ಏಕೆ ಬಂದೆ ಎಂದೂ ಸಹ ಹೇಳಿದ. ವಿದುರ ಹೇಳಿದ್ದು ನಿಜ ಆಯಿತು ಧರ್ಮನಂದನ. ವಿದುರನ ಮನೆಯಲ್ಲಿ ಊಟ ಮಾಡಿದ್ದನ್ನು ದುರ್ಯೋಧನ ಆಕ್ಷೇಪಿಸಿದ. ಯುಧಿಷ್ಠಿರ, ಕೌರವನ ಸಭೆಗೆ ದುರ್ಯೋಧನನ ಮಿತ್ರರಾಜರು ಬಹುಮಂದಿ ಬಂದಿದ್ದರು. ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಕೃಪ, ವಿದುರ, ಕರ್ಣ, ಜಯದ್ರಥ, ಶಕುನಿ ಮೊದಲಾದವರೆಲ್ಲ ಇದ್ದರು. ನೀವಿತ್ತ ಗೌರವವನ್ನು ಅರ್ಪಿಸಿದೆ. ತಿಳಿಸಿದ ಸಂದೇಶವನ್ನು ಅವರಿಗೆ ನಾನು ತಿಳಿಸಿದೆ. ಅವಧಿಯನ್ನು ಮುಗಿಸಿದ್ದಾರೆ. ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಒಪ್ಪಿಸು. ಪಾಂಡವರೊಂದಿಗೆ ಸ್ನೇಹವಾಗಿರು. ಯುದ್ಧಕ್ಕೆ ಬಯಸಿ ಜನನಾಶಕ್ಕೆ ಕಾರಣನಾಗಬೇಡ. ಧರಣಿಗಾಗಿ ದಾಯಾದಿಗಳು ಕಾದುವುದು ಸರಿಯಲ್ಲ. ಇಬ್ಬರೂ ಅನ್ಯೋನ್ಯವಾಗಿರುವುದು ಒಳ್ಳೆಯದು ಎಂದೆ. ನನ್ನ ಮಾತನ್ನು ಕೇಳಿ ಸಭೆಗೆ ಬಂದಿದ್ದ ಪರಶುರಾಮ, ಕಣ್ವ, ವಿಶ್ವಾಮಿತ್ರ, ನಾರದಾದಿ ಋಷಿಗಳು ಸಂತೋಷಪಟ್ಟು ಅವರು ದುರ್ಯೋಧನನಿಗೆ ಬುದ್ಧಿವಾದ ಹೇಳಿದರು. ಆದರೆ ಧರ್ಮನಂದನ, ಅವರು ಹೇಳುತ್ತಿದ್ದಾಗ ದುರ್ಯೋಧನ ಇಷ್ಟಪಡದೆ ಹುಬ್ಬು ಗಂಟಿಕ್ಕಿಕೊಂಡು ಕೋಪದಿಂದ ಉಸಿರು ಬಿಡುತ್ತಿದ್ದ. ಕರ್ಣನ ಕಡೆ ನೋಡುತ್ತಾ ಅಪಹಾಸ್ಯ ಮಾಡಿ ನಗುತ್ತಿದ್ದ. ತನ್ನ ತೊಡೆಯನ್ನು ತಟ್ಟುತ್ತಾ, ದೇವರು ನನ್ನನ್ನು ಏತಕ್ಕಾಗಿ ಹುಟ್ಟಿಸಿದ್ದಾನೋ ಅದಕ್ಕೆ ತಕ್ಕ ಹಾಗೆ ಇದ್ದೀನಿ ಎಂದು ಹೇಳಿಕೊಂಡು ನಕ್ಕ. ಹೀಗಿರುವಾಗ ಈ ಋಷಿಗಳು ಏಕೆ ಹೀಗೆ ಪ್ರಲಾಪಿಸುತ್ತಿದ್ದಾರೆ? ತಥಾ ಮಹರ್ಷೇ ವರ್ತಾಮಿ ಕಿಂ ಪ್ರಲಾಪಃ ಕರಿಷ್ಯತಿ ಎಂದ. ತಾವದಸ್ಯ ಪರಿತ್ಯಾಜ್ಯಂ ಭೂಮೇರ್ನಃ ಪಾಂಡವಾನ್ ಪ್ರತಿ. ಭೂಮಿಯನ್ನು ಪಾಂಡವರಿಗೆ ನಾನು ಬಿಟ್ಟುಕೊಡುವುದಿಲ್ಲ ಎಂದು ಕಟುವಾಗಿ ಹೇಳಿದ. ಬೀಳಬೇಕು ಎಂದು ಆಶಿಸುತ್ತೀಯೇ, ಬೇಗನೆ ನಿನ್ನ ಆಸೆಯನ್ನು ಈಡೇರಿಸಿಕೊಳ್ಳುತ್ತೀಯೇ ಎಂದು ನಾನು ಎಚ್ಚರಿಕೆ ನೀಡಿದೆ ಅವನಿಗೆ. ಯುದ್ಧವಾದರೆ ಭೀಮಾರ್ಜುನರು ನಿಮ್ಮನ್ನು ಒರೆಸಿ ಹಾಕುತ್ತಾರೆ. ದೇವಾದಿಗಳು ಎದುರಿಸಿದರೂ ಅರ್ಜುನನೊಬ್ಬನೇ ಸಾಕು, ಮುಗಿಸಿಬಿಡುತ್ತಾನೆ ಎಂದೆ. ದುರ್ಯೋಧನ ನನ್ನ ಮಾತಿಗೆ ಕಿವುಡುಗಿವಿಗೊಟ್ಟ. ಕರ್ಣನೊಂದಿಗೆ ಮಾತನಾಡುವವನಂತೆ ಮಾಡುತ್ತಾ ಅಲಕ್ಷ್ಯದಿಂದ ಇದ್ದ. ಒಂದೆರಡು ಬಾರಿ ಸಭೆ ಬಿಟ್ಟು ಹೋದ. ಧೃತರಾಷ್ಟ್ರ, ಗಾಂಧಾರಿ, ಭೀಷ್ಮ, ದ್ರೋಣ, ವಿದುರರು ಬುದ್ಧಿ ಹೇಳಿದರು. ಕೇಳಲಿಲ್ಲ ಮೂರ್ಖ. ಸಭಾತ್ಯಾಗ ಮಾಡಿ ದುಷ್ಟರಾದ ಕರ್ಣ, ಶಕುನಿಯವರೊಂದಿಗೆ ಸಮಾಲೋಚಿಸಿ ನನ್ನನ್ನು ಹಗ್ಗದಿಂದ ಬಿಗಿದು ಕಂಬಕ್ಕೆ ಕಟ್ಟಿ ಹಾಕಬೇಕು ಎಂದು ಯೋಚಿಸಿದ. ಬೇಡ, ಹೀಗೆ ಹಠ ಮಾಡಬೇಡ. ಅರ್ಧ ರಾಜ್ಯ ಕೊಡದೇ ಇದ್ದರೆ ಹೋಗಲಿ, ಪಾಂಡವರಿಗೆ 5 ಗ್ರಾಮಗಳನ್ನಾದರೂ ಕೊಡು, ಹೇಗೋ ಸಂಭಾಳಿಸುತ್ತಾರೆ ಎಂದೆ. ಬೇಡಿಕೊಳ್ಳುತ್ತೇನೆ, ಕೊಡು ಎಂದೆ. 5 ಗ್ರಾಮಗಳೂ ಇಲ್ಲ, 1 ಗ್ರಾಮವನ್ನು ಕೊಡುವುದಿಲ್ಲ. ಮಾತ್ರವಲ್ಲ, ಒಂದು ಸೂಜಿಯ ಮೊನೆಯಲ್ಲಿ ಚುಚ್ಚಿದರೆ ಅದು ಎಷ್ಟು ನೆಲವನ್ನು ಹಿಡಿಯುವುದೋ ಅಷ್ಟನ್ನೂ ಕೊಡುವುದಿಲ್ಲ. ರಣರಂಗದಲ್ಲಿ ಬಂದು ಪಡೆಯಲಿ ಎಂದ. ಇಂಥವನನ್ನು ತ್ಯಜಿಸಬೇಕು. ಕೌರವ ಕುಲ ಉಳಿಯಬೇಕಾದರೆ ಈಗಲೇ ಇವನನ್ನು ತ್ಯಜಿಸಬೇಕು ಎಂದು ಧೃತರಾಷ್ಟ್ರನಿಗೆ ನಾನು ಹೇಳಿದೆ. ಕೌರವನಾದರೋ ಕರ್ಣ, ಶಕುನಿಯರ ಜತೆ ಸೇರಿ ನನ್ನನ್ನು ಹಗ್ಗದಿಂದ ಕಂಬಕ್ಕೆ ಕಟ್ಟಿ ಹಾಕಲು ಯತ್ನಿಸಿದ. ಆಗ ಅದ್ಭುತವೂ ಅಮಾನುಷವೂ ಆದ ರೀತಿಯಲ್ಲಿ ನನ್ನ ಶಕ್ತಿಯನ್ನು ತೋರಿಸಿದೆ. ಯುಧಿಷ್ಠಿರ, ದುರ್ಯೋಧನ ಕಾಮಾತ್ಮ, ತಾನೇ ಪ್ರಾಜ್ಞ ಎಂದು ತಿಳಿದುಕೊಂಡಿದ್ದಾನೆ. ಉಪಕಾರಿ ಅಲ್ಲ, ಪಡೆದ ಉಪಕಾರವನ್ನು ಸ್ಮರಿಸುವವನೂ ಅಲ್ಲ. ಅಕೃತಜ್ಞ ಅವನು, ತಪ್ಪನ್ನೇ ಮಾಡುವವನು, ಧರ್ಮವನ್ನು ಬಿಟ್ಟವನು. ಅಸತ್ಯದಲ್ಲಿ ಆಸೆ ಅವನಿಗೆ.
ಬೇರೆ ವಿಧಿಯಿಲ್ಲ, ಯುದ್ಧವು ಸನ್ನಿಹಿತವಾಯಿತು, ಸಿದ್ಧವಾಗಿರಿ ಎಂದು ಹೇಳಿ ಮುಂದಿನ ಅಮಾವಾಸ್ಯೆಯ ದಿನ ಸಮರವು ಪ್ರಾರಂಭವಾಗಲಿ ಎಂದೆ. ಹೊರಟು ಬರುವ ಮುನ್ನ ನಿನ್ನ ತಾಯಿಯನ್ನು ಕಂಡೆ ಯುಧಿಷ್ಠಿರ. ಸಂಧಿಯತ್ನ ಮುರಿಯಿತು ಎಂದೆ. ಪೂರ್ವಜರ ಸಾಲಿನಲ್ಲಿ ಹೋಗಿ ಧೈರ್ಯವಾಗಿ ಪರಿಸ್ಥಿತಿಯನ್ನು ಎದುರಿಸಬೇಕು, ಯುದ್ಧ ಮಾಡಬೇಕು ಎಂದರೆ ಹೋರಾಡುವುದೇ ಕ್ಷತ್ರಿಯ ಧರ್ಮ ಎಂದು ಯುಧಿಷ್ಠಿರನಿಗೆ ಹೇಳು ಎಂದಳು ನಿನ್ನ ಅಮ್ಮ. ವಿದುಲಾ ಎಂಬ ಸ್ತ್ರೀ ತನ್ನ ಮಗ ರಣರಂಗದಿಂದ ಕಾದದೆ ಓಡಿ ಬಂದಾಗ ಅವನನ್ನು ಹುರಿದುಂಬಿಸಿ ಪುನಃ ರಣರಂಗಕ್ಕೆ ಹೋಗಿ ಕಾದುವಂತೆ ಮಾಡಿದ ಕಥೆಯನ್ನು ಹೇಳಿ ನಿನಗೆ ಅದನ್ನು ಹೇಳಲು ನನಗೆ ಹೇಳಿದಳು. ಧರ್ಮರಾಜ, ಭೀಷ್ಮಾದಿಗಳು, ಧೃತರಾಷ್ಟ್ರ, ಗಾಂಧಾರಿ ಎಷ್ಟು ಹೇಳಿದರೂ ಮೂರ್ಖ ಕೌರವ ಕೇಳಲಿಲ್ಲ. ಕೋಪಿಸಿಕೊಂಡೇ ಇದ್ದ. ಸಭಾ ಮರ್ಯಾದೆಯನ್ನು ಉಲ್ಲಂಘಿಸಿದ. ಅನೇಕ ರಾಜರು ಅವನ ಹಿಂದೆಯೇ ಹೋದರು. ಅವರನ್ನೆಲ್ಲ ಕುರುಕ್ಷೇತ್ರಕ್ಕೆ ಹೊರಡಿ ಯುದ್ಧಕ್ಕೆ ಸಿದ್ಧರಾಗಿ ಎಂದ. ಭೀಷ್ಮನನ್ನು ಸೇನಾಪತಿಯನ್ನಾಗಿ ಮಾಡಿಕೊಂಡು ಹೊರಡಲು ಸಿದ್ಧರಾದರು ಎಂದು ಶ್ರೀಕೃಷ್ಣ ಹೇಳಿ ಮುಗಿಸಿದ. ಯುಧಿಷ್ಠಿರ, ಅವರ ಕಡೆ 11 ಅಕ್ಷೌಹಿಣಿ ಸೈನ್ಯವಿದೆ. ಯುದ್ಧ ತಪ್ಪಿಸಬೇಕು ಎಂದು ಬಹಳ ಪ್ರಯತ್ನಪಟ್ಟೆ. ಭೇದೋಪಾಯವನ್ನೂ ಮಾಡಿ ನೋಡಿದೆ. ಅದು ವಿಫಲವಾಯಿತು ಎಂದು ಶ್ರೀಕೃಷ್ಣ ಹೇಳಿದ. ಜನಮೇಜಯ ಭೂಪಾಲ, ಕೃಷ್ಣ ಹೇಳಿ ಮುಗಿಸಿದ ಮೇಲೆ ಭೀಮಾದಿಗಳು ಸಿದ್ಧರಾಗಿರುವ ರಾಜರನ್ನೆಲ್ಲ ಕಂಡು ಮಾತನಾಡಿಸಿ ಯುದ್ಧಕ್ಕೆ ಸಜ್ಜಾಗಲು ಹೇಳಿ ಬೀಡಾರಕ್ಕೆ ಮರಳಿದರು. ಕೃಷ್ಣನಿಗೆ, ಯುಧಿಷ್ಠಿರನಿಗೆ ಎಲ್ಲವನ್ನೂ ತಿಳಿಸಿದರು. ಪಾಂಡವರ ಪತ್ರಗಳಿಗೆ ಓಗೊಟ್ಟು ದೇಶದ ಮೂಲೆ ಮೂಲೆಗಳಿಂದ ರಾಜರು, ಸಾಮಂತ ರಾಜರು ಸೇನಾ ಸಮೇತವಾಗಿ ಬಂದು ಸೇರಿದ್ದಾರೆ. ಅವರ ಪೈಕಿ ಅಲ್ಲಿ ಇದ್ದವರು ಧೃಷ್ಟದ್ಯುಮ್ನ, ಶಿಖಂಡಿ ಹಾಗೂ 3 ಅಕ್ಷೌಹಿಣಿ ಸೈನ್ಯದೊಂದಿಗೆ ದ್ರುಪದರಾಜ, ಯುಧಾಮನ್ಯು, ಉತ್ತಮೌಂಜಸ, ಚೈಕಿತಾನ ಇವರೆಲ್ಲ ವೀರ ಪಾಂಚಾಲರು ಅಲ್ಲಿ ಬಂದಿದ್ದರು. ವರವಿರಾಟನ್ ಶಂಖನೃಪನು ಉತ್ತರ ಶತದ್ಯುಮ್ನಕನು ಶತಚಂದ್ರರು ಶತಾನೀಕರು ಶತಾಯುಧರನಿಪ ನೃಪವರರು ತುರಗ ಗಜರಥ ಪಾಯದಳ ಸಾಗರದ ಸಂರಂಭದಲ್ಲಿ ನಿಜ ಸಂವರಣೆಯನ್ನು ತೋರಿದರು ತಮ್ಮ ಕ್ಷೋಹಿಣೀ ದಳವಾ. ತುರುಕರು, ಸಾಹಣ ಸಮುದ್ರರು, ಮರು, ಯವನ, ಖೂರಸಾಣ, ಕೇಶೀಶ್ವರರು, ವಿರಾಟ, ಶಂಖನೃಪ, ಉತ್ತರ, ಶತದ್ಯುಮ್ನು, ಶತಚಂದ್ರ, ಶತಾನೀಕ, ಶತಾಯುಧ ತಮ್ಮ 1 ಅಕ್ಷೌಹಿಣಿ ಸೇನೆಗಳೊಂದಿಗೆ ಬಂದಿದ್ದಾರೆ. ಪಾಂಡ್ಯರಾಜ, ಸೃಂಜಯ, ಸೋಮಕರು ತಮ್ಮ 1 ಅಕ್ಷೌಹಿಣಿ ಸೈನ್ಯದೊಂದಿಗೆ ಜಯ ಸಮರ ಸಾಮಗ್ರ ಬಲ ಕೈಕೆಯ ನೃಪಾಲರು ತಮ್ಮೊಳಕ್ಷೋಣಿಯನು ತೋರಿದರೈವರು ಇವ ಕಂದರದ ಭೂಪದಿಗೆ. ಭಯವಿಹೀನನು ಪಾಂಡ್ಯ ನೃಪಸೃಂಜಯರು ಸೋಮಕ ಭೂಪರಕ್ಷೋಣಿಯನು ತೋರಿದರು ಅವನಿ ಕುಸಿದುದು ದಳದ ಪದಗತಿಗೆ. ಚೈದ್ಯ ದೇಶದ ಧೃಷ್ಟಕೇತು 1 ಅಕ್ಷೌಹಿಣಿ ಸೈನ್ಯದೊಂದಿಗೆ, ಕುಂತಿಭೋಜ 1 ಅಕ್ಷೌಹಿಣಿಯೊಂದಿಗೆ, ಚೈದ್ಯ ದೇಶದ ಧೃಷ್ಟಕೇತು ಬಲೋದಧಿಯನಕ್ಷೋಹಿಣಿಯ ಮೊದಲಾದುದೆನೆ ತೋರಿದನು ಕುಂತಿ ಭೋಜನಕ್ಷೋಣಿ. ಆದವೇಳಕ್ಷೋಣಿ ಬಲ ಆದವೇಳಕ್ಷೋಣಿ ಬಲ ಬೇರಾದ ನಾಯಕವಾಡಿಯಲಿ ಹಿರಿದಾದುದು ಆಹವಸೇನೆ ಗೋಚರವಲ್ಲ ಗಣನೆಯಲಿ. ಹೀಗೆ ಒಟ್ಟು 7 ಅಕ್ಷೌಹಿಣಿ ಸೇನೆಯೊಂದಿಗೆ ಪಾಂಡವರ ಕಡೆ ಚತುರಂಗ ಬಲ ನೆರೆಯಿತು ಎಂದರು ವೈಶಂಪಾಯನರು. ಕ್ಷತ್ರಧರ್ಮನು
ನೀಲನು ಬೃಹತ್ಕ್ಷತ್ರ ಶೌರ್ಯತನುಜ ವತ್ಸಜ ಚಿತ್ರವರ್ಮ ಹಿರಣ್ಯವರ್ಮನು ಚಾರುಚೇಷ್ಟಗನು ಶತ್ರುಮಥನನು ವಿಂಧ್ಯಗಿರಿಯ ಸುಹೋತ್ರರನ್ವಯದವರು ಪಾಂಡವ ಮಿತ್ರರೊರಗಿತು ಕೇಳು ಜನಮೇ ಜಯ ಮಹೀಪಾನ. ಜನಮೇಜಯ, ಒಂದು ಅಕ್ಷೌಹಿಣಿ ಎಂದರೆ ರಥಗಳು 21,870, ಆನೆಗಳು 21,870, ಕುದುರೆಗಳು 65,610, ಪದಾತಿ ಎಂದರೆ ಕಾಲಾಳುಗಳು 1,09,350. ಕೌರವನ ಕಡೆ 11 ಅಕ್ಷೌಹಿಣಿ, ಪಾಂಡವರ ಕಡೆ 7 ಅಕ್ಷೌಹಿಣಿ ಸೇನೆ, ಒಟ್ಟು 18 ಅಕ್ಷೌಹಿಣಿ ಸೇನೆ. ರಥ, ಗಜ, ತುರಗ ಎಂದರೆ ಇವುಗಳಲ್ಲಿ ತಲಾ ಒಬ್ಬ ಯೋಧ ಎಂದು ಇಟ್ಟುಕೊಂಡರೂ ಅಷ್ಟು ರಥ, ಅಷ್ಟು ಆನೆ, ಅಷ್ಟು ಕುದುರೆಗಳ ಸಂಖ್ಯೆಯಷ್ಟೇ ಯೋಧರನ್ನೂ ಲೆಕ್ಕಕ್ಕೆ ತಂದುಕೊಳ್ಳಬೇಕು. ಈ ಸಂಖ್ಯೆಯನ್ನು ಪದಾತಿ ದಳದ ಅಂದರೆ ಕಾಲು ಪಡೆಯವರೊಂದಿಗೆ ಸೇರಿಸಬೇಕು. ಇವರೇ ಅಲ್ಲದೆ ರಾಜ ಮಹಾರಾಜರು, ಅತಿರಥ ಮಹಾರಥರು ಒಂದು ಪ್ರದೇಶವನ್ನೂ ಕೂಡ ಬಿಡದೆ ದೇಶದ ಮೂಲೆ ಮೂಲೆಗಳಿಂದ ಕೌರವರ ಕಡೆಗೆ, ಪಾಂಡವರ ಕಡೆಗೆ ರಾಜ ಮಹಾರಾಜರು ಸೇನಾ ಸಮೇತ ಬಂದು ಸೇರಿದ್ದಾರೆ. ಜನಮೇಜಯ, ಕೌರವರು ಪಾಂಡವರನ್ನ ಕಾಡಿಗೆ ಕಳಿಸಿ 13 ವರ್ಷ ರಾಜ್ಯಭಾರ ಮಾಡಿದರು. ಅವರ ಕಡೆಗೆ 11 ಅಕ್ಷೌಹಿಣಿ ಸೇನೆಯೊಂದಿಗೆ ರಾಜರುಗಳು ಬಂದು ಸೇರಿದ್ದಾರೆ. ಪಾಂಡವರು ರಾಜ್ಯಭ್ರಷ್ಟರಾಗಿ ಕಾಡಿಗೆ ಹೋಗಿ 13 ವರ್ಷಗಳ ನಂತರ ಬಂದಿದ್ದಾರೆ. ಅವರ ಕಡೆಗೆ 7 ಅಕ್ಷೌಹಿಣಿ ಸೈನ್ಯದೊಂದಿಗೆ ರಾಜ ಮಹಾರಾಜರುಗಳು ಬಂದು ಸೇರಿದ್ದಾರೆ. 13 ವರ್ಷ ಜನರ ಕಣ್ಣಿಂದ ದೂರ ಇದ್ದವರಿಗೆ ಆಡಳಿತವನ್ನು ನಡೆಸಿದವರ ಕಡೆ ಬಂದ ಬಲದಲ್ಲಿ 2/3 ಬಂದಿದೆ. ಕುರುಕ್ಷೇತ್ರದಲ್ಲಿ ನೆರೆದ ರಥಗಳ ಒಟ್ಟು ಸಂಖ್ಯೆ 3,93,660, ಆನೆಗಳ ಒಟ್ಟು ಸಂಖ್ಯೆ 3,93,660, ಕುದುರೆಗಳ ಸಂಖ್ಯೆ 11,80,980, ಪದಾತಿಗಳು 19,68,300. ಒಂದು ರಥದಲ್ಲಿ ಒಬ್ಬ ಸಾರಥಿ, ಒಬ್ಬ ಸೇವಕ, ಒಂದು ಆನೆಗೆ ಒಬ್ಬ ಮಹಂತ, ಒಬ್ಬ ಸೇವಕ, ಒಂದು ಕುದುರೆಗೆ ಒಬ್ಬ ಯೋಧ. ಇವು ಸೇರಿದರೆ ಆನೆ ಕುದುರೆಗಳನ್ನು ಬಿಟ್ಟು ಬರೀ ಮನುಷ್ಯರು ಅಂದರೆ ಯೋಧರು, ಸಾರಥಿಗಳು, ಸೇವಕರು, ರಣರಂಗದಲ್ಲಿ ಹೋರಾಡಿದವರು ಮಾತ್ರವೇ 47,13,920. ಇನ್ನು ರಾಜ ಮಹಾರಾಜರು, ಸಾಮಂತರಾಜರು, ಆಳರಸರ ವಂಶದವರು ಎಲ್ಲ ಸೇರಿ ಜನಮೇಜಯ 50 ಲಕ್ಷಕ್ಕೂ ಹೆಚ್ಚು ಜನರನ್ನು ಮೃತ್ಯುವಿನ ಬಾಯಿಗೆ ಕೊಡಲು ನಿರ್ಧರಿಸಿದ್ದ ಮೂರ್ಖ ದುರ್ಯೋಧನ. ಅದೇ ಸಂಖ್ಯೆಯ ಇವರುಗಳ ಪತ್ನಿಯರು ವಿಧವೆಯರಾಗುತ್ತಾರೆ, ಇವರ ಮಕ್ಕಳು ಅನಾಥರಾಗುತ್ತಾರೆ. ಈ ಎಲ್ಲರನ್ನೂ ಬದುಕಿಸಬೇಕು ಎಂದು ಶಕ್ತಿ ಮೀರಿ ಪ್ರಯತ್ನಿಸಿದ ಶ್ರೀಕೃಷ್ಣ. ಅತ್ಯಂತ ಶ್ರೇಷ್ಠನೂ ಬಲಿಷ್ಠನೂ ಜ್ಞಾನಿಯೂ ಸಂಯಮಿಯೂ ಆದರ್ಶ ಪುರುಷನೂ ಆದ ಕೃಷ್ಣ ದೂತ ಕಾರ್ಯವನ್ನು ವಹಿಸಿಕೊಂಡ. ಅವಮಾನಗೊಂಡರೂ ಸಹ ಬೇಡುತ್ತೇನೆ, ಒಂದು ಹಳ್ಳಿಯನ್ನಾದರೂ ಪಾಂಡವರಿಗೆ ಕೊಡು, ಜನನಾಶ ನಿಲ್ಲಲಿ ಎಂದು ಕೇಳಿಕೊಂಡ. ಯುದ್ಧವೇ ಆಯಿತು. ಶಸ್ತ್ರ ಸನ್ಯಾಸ ಮಾಡಿದ್ದ. ಕ್ಷತ್ರಿಯ ಧರ್ಮವನ್ನು ಮೀರಿಯಾದರೂ ಧರ್ಮವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇನೆ ಎಂದು ಪಾರ್ಥನಿಗೆ ರಥದ ಚಾಲಕನಾದ. ಯುದ್ಧವನ್ನು ತಪ್ಪಿಸುವುದಕ್ಕೆ ಆಗಲಿಲ್ಲ. ಧರ್ಮಿಷ್ಠನೂ ಸತ್ಯವಂತನೂ ಜಿತೇಂದ್ರಿಯನೂ ಶಾಂತಿಪ್ರಿಯನೂ ನಿರ್ವೈರಿಯೂ ಮಹಾಪ್ರಾಜ್ಞನೂ ಆದ ಧರ್ಮರಾಜನನ್ನು ಅವನ ತಮ್ಮಂದಿರನ್ನು ಸಿಂಹಾಸನದ ಮೇಲೆ ಕೂರಿಸಿ ಧರ್ಮರಾಜನಿಂದ ಧರ್ಮರಾಜ್ಯಭಾರವನ್ನು ಪ್ರಾರಂಭಿಸಬಹುದು ಎಂದು ಶಕ್ತಿ ಮೀರಿ ಪ್ರಯತ್ನಿಸಿದ. ಕೊನೆಯಲ್ಲಿ ಪಾಂಡವರ 5 ವಿನ ಎಲ್ಲರೂ ಹತರಾದರು ಎಂದು ಸಂಜಯನೇ ನಮಗೆ ಹೇಳುತ್ತಾನೆ. ಕೃಷ್ಣನಿಗಿಂತ ಹೆಚ್ಚಿನ ಸಂಕಟ ಬೇರೊಬ್ಬರಿಗೂ ಆಗಿರಲಿಕ್ಕಿಲ್ಲ. ಆದರೆ ಶಾಂತಿಗಾಗಿ ಮಾಡದ ಪ್ರಯತ್ನ ಒಂದು ಉಳಿಯಲಿಲ್ಲ ಎಂಬುದೊಂದೇ ಮಹತ್ತಾದ ತೃಪ್ತಿ ಕೃಷ್ಣನಿಗೆ. ಯಾರು ತಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ನಂಬಿಕೆಯಿಂದ ತ್ರಿಕರಣ ಶುದ್ಧರಾಗಿ ಮಾಡುತ್ತಾರೋ, ಯಾರು ತಮ್ಮ ತಿಳುವಳಿಕೆಯ ಪರಿಧಿಯೊಳಗೆ ಇರುವ ಸರ್ವ ಪ್ರಯತ್ನಗಳನ್ನು ಮಾಡುತ್ತಾರೋ ಅಂಥವರಿಗೆ ಪರಾಭವದಲ್ಲಿ ನಿರಾಶೆ, ದುಃಖ ಇರುವುದಿಲ್ಲ. ಕರ್ತವ್ಯ ಪಾಲನೆಯಲ್ಲಿ ಇರುವ ಗುಟ್ಟು ಇದು.
ಕೃಷ್ಣನಿಗೆ ಈ ಗುಟ್ಟು ತಿಳಿದಿರಲಿಕ್ಕೇ ಬೇಕು. ಅಲ್ಲಿ ಹಸ್ತಿನೆಯಲ್ಲಿ ಯುದ್ಧ ತಪ್ಪಿಸಲು, ಸಮಾಧಾನ ಏರ್ಪಡಿಸಲು ಎಷ್ಟು ಶ್ರಮ ವಹಿಸಿದ. ಬಗ್ಗಿದ, ಗೆಂಜಿದ, ಬೇಡಿದ, ಬೆದರಿಸಿದ, ಯೋಗಶಕ್ತಿಯ ಪ್ರದರ್ಶನವನ್ನೂ ಮಾಡಿದ. ಇಂಥ ಮಹಾಮಹಿಮನ ಮಾತಿಗೂ ಉಪ್ಪು ಹಾಕಲಿಲ್ಲ ಕಡುಮೂರ್ಖನಾದ ದುರ್ಯೋಧನ. ಕ್ಷತ್ರಿಯನಾದವನು, ಅದರಲ್ಲೂ ಪ್ರಜಾಪಾಲನೆಯನ್ನೇ ಮುಖ್ಯ ಧ್ಯೇಯವನ್ನಾಗಿ ಇಟ್ಟುಕೊಂಡಿರುವ ರಾಜ, ಚತುರೋಪಾಯಗಳಲ್ಲಿ ಯುದ್ಧವನ್ನು ಕಡೆಯದಾಗಿಯೂ ಬೇರೆ ದಾರಿಯೇ ಇಲ್ಲ ಎಂದು ಖಚಿತವಾದ ಮೇಲೆಯೇ ದಂಡೋಪಾಯವನ್ನು ಪ್ರಯೋಗಿಸಬೇಕು. ಈ ರಾಜಧರ್ಮವನ್ನು ಶ್ರೀಕೃಷ್ಣ ಚಾಚೂ ತಪ್ಪದೆ ಮಾಡಿದ. ಸಾಮ, ದಾನ, ಭೇದ ಈ ಮೂರೂ ಆದ ಮೇಲೆಯೇ ದಂಡೋಪಾಯ. ಅದು ಕನಿಷ್ಠದ್ದು. ಧರ್ಮಯುಕ್ತವಾಗಿ ಸತ್ಯವನ್ನು ಪರಿಪಾಲಿಸಿದ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧರಾಜ್ಯವನ್ನು ಕೊಟ್ಟು ಕರಾರಿನಂತೆ ನಡೆದುಕೋ ಎಂದು ದುರ್ಯೋಧನನಿಗೆ ಹೇಳಿದ್ದು ಈ ಉದ್ದೇಶದಿಂದಲೇ. ಸಾಮ ಮೊದಲನೆಯದು. ಕುಮಾರವ್ಯಾಸನ ಮಾತಿನಲ್ಲೇ ಹೇಳಬೇಕಾದರೆ, ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪ. ಕೌರವ ಒಲ್ಲೆ ಎಂದ. ಪಾಂಡವರಿಗೆ ಅರ್ಧ ರಾಜ್ಯ ಬರಬೇಕು, ಕೊಡುವುದಿಲ್ಲ ಎನ್ನುತ್ತೀಯ, 5 ಗ್ರಾಮಗಳನ್ನಾದರೂ ಕೊಡು ಎಂದ. ಅದಕ್ಕೂ ಒಪ್ಪಲಿಲ್ಲ ಮೂರ್ಖ. ಒಂದೇ ಒಂದು ಗ್ರಾಮವನ್ನು ಕೊಡು, ಮಿಕ್ಕಿದ್ದೆಲ್ಲವನ್ನೂ ನೀನೇ ಇಟ್ಟುಕೊಂಡು ಅನುಭವಿಸು ಎಂದು ಹೇಳಿ ಸಲ್ಲಬೇಕಾದದ್ದನ್ನು ದಾನ ಮಾಡಿದ. ಇದು 2ನೆಯ ಉಪಾಯ. ಅದಕ್ಕೂ ಒಪ್ಪಲಿಲ್ಲ. ಸೂಜಿಯ ಮೊನೆಯಷ್ಟನ್ನೂ ಕೊಡುವುದಿಲ್ಲ, ಕತ್ತಿಯ ತುದಿಯಿಂದ ಪಡೆಯಲಿ ಎಂದ ಉದ್ಧಟ ಕೌರವ. ಕರ್ಣನನ್ನು ನಂಬಿದ್ದ ಕೌರವ. ಕರ್ಣನಿಗೆ ಉಪಕಾರ ಮಾಡಿ ಅವನಿಗೆ ಒಂದು ಸ್ಥಾನಮಾನ ಕೊಟ್ಟು ಅರ್ಜುನನನ್ನು ಅವನು ಕೊಲ್ಲಬೇಕು ಎಂದು ಕರ್ಣನಿಗೆ ಮಾಡಬೇಕಾದ್ದನ್ನೆಲ್ಲ ಮಾಡಿದ್ದ, ಕೊಡಬೇಕಾದ್ದನ್ನೆಲ್ಲ ಕೊಟ್ಟ. ತನ್ನ ಎಲ್ಲ ಕಪಟ, ಮೋಸ, ನೀಚ, ಕ್ರೂರ, ದುಷ್ಟ ಕಾರ್ಯಗಳಲ್ಲೂ ಕರ್ಣನನ್ನು ಭಾಗವಹಿಸುವಂತೆ ಮಾಡಿ